ಪಿಟಿಸಿಎಲ್ ಕಾಯ್ದೆಯಲ್ಲಿ ಮಂಜೂರಾದಂಥ ಜಮೀನುಗಳನ್ನು ಅದನ್ನು ಪಡ್ಕೊಳ್ಳೋದಕ್ಕೆ ಆ ಮೂಲ ಮಂಜೂರುದಾರ ಯಾರಿರ್ತಾರೆ ಅವರು ಅಥವಾ ಅವರ ಕಾನೂನುಬದ್ಧ ವಾರಸುದಾರರು ಅಥವಾ ಹಸ್ತಾಂತರ ಪಡೆದಂಥವರು ಅರ್ಜಿಯನ್ನು ಸಲ್ಲಿಸಿ ಆ ಒಂದು ಸುತ್ತನ್ನು ವಾಪಸ್ ಪಡ್ಕೋಬೋದಾಗಿರುತ್ತೆ. ಆದರೆ ಅವರು ಪಡ್ಕೊಳ್ಳೋಕ್ಕೆ ಅರ್ಹರ ಅಲ್ಲದಂಥ ಸಂದರ್ಭದಲ್ಲಿ ಅಂಥ ಜಮೀನುಗಳನ್ನು ಯಾರು ಹಸ್ತಾಂತರ ಪಡ್ಕೊಂಡಿರ್ತಾರೆ ಅಥವಾ ಖರೀದಿಗೆ ಪಡ್ಕೊಂಡಿರ್ತಾರೆ ಅವರಿಂದ ವಾಪಸ್ ಪಡ್ಕೊಳ್ಳೋದಾದರೆ ಅದನ್ನು ಏನು ಮಾಡಬೇಕು, ಯಾರು ಪಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಪಿಟಿಸಿಎಲ್ ಕಾಯ್ದೆಗೆ ಸಂಬಂಧಪಟ್ಟಂತೆ ಸೆಕ್ಷನ್ 4 ಮತ್ತು 5ರಲ್ಲಿ ನಾವು ತಿಳ್ಕೊಳ್ಳೋಂಥದ್ದೇನು ಅಂತಂದರೆ, ಯಾವುದೇ ಒಂದು ಮಂಜೂರಾತಿ ಆಗಿದ್ದಂಥ ಸಂದರ್ಭದಲ್ಲಿ ಅದು ಮಾರಾಟ ಆಗಿದ್ದರೆ, ಅದಕ್ಕೆ ಸರ್ಕಾರದ ಅನುಮತಿಯನ್ನು ಪಡ್ಕೊಳ್ಳದೆ ಮಾರಾಟವಾಗಿದ್ದರೆ ಅಂಥ ಸಂದರ್ಭದಲ್ಲಿ ಮೂಲ ಮಂಜೂರುದಾರರು ಅಥವಾ ಅವರ ವಾರಸುದಾರರು ಯಾರಿರ್ತಾರೆ ಅಥವಾ ಕಾನೂನುಬದ್ಧ ಅರ್ಹರು ಏನಿರ್ತಾರೆ ಅವರು ಅರ್ಜಿಯನ್ನು ಸಲ್ಲಿಸಿ ಆ ಒಂದು ಸೊತ್ತನ್ನು ಮರು ಹಂಚಿಕೆ ಆಗ್ಬೋದು ಅಥವಾ ಹಿಂದಕ್ಕೆ ಪಡ್ಕೊಳ್ಳುವಂಥದ್ದು ಒಂದು ಪ್ರಕ್ರಿಯೆಯನ್ನು ಮಾಡಬಹುದಾಗಿರುತ್ತೆ. ಆದರೆ ಈ ರೀತಿಯಲ್ಲಿ ಮೂಲ ಮಂಜೂರುದಾರ ಏನಿರ್ತಾರೆ ಅಥವಾ ಅವರ ಕಾನೂನುಬದ್ಧ ವಾರಸುದಾರರು ಅವರ ಕಾನೂನು ರೀತಿಯ ಹಂಚಿಕೆ ಹಸ್ತಾಂತರವನ್ನು ಪಡ್ಕೊಂಡಿರುವಂಥವರು ಆ ರೀತಿಯ ಒಂದು ಮಾರಾಟ ಆಗಿರುವಂಥ ಜಮೀನನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಅರ್ಹರಲ್ಲದ ಇದ್ದಂಥ ಸಂದರ್ಭದಲ್ಲಿ ಏನನ್ನ ಮಾಡಬೇಕು, ಅಂಥ ಸೊತ್ತನ್ನು ಅವರಿಗೆ ಕೊಡಬೇಕಾ ಅಥವಾ ಬೇರೆಯವ್ರಿಗೂ ಕೊಡಬೇಕಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನಾಗಪ್ಪ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಒಂದು ಪ್ರಕರಣದಲ್ಲಿ ಹೇಳಿದೆ. ಈ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪುಗಳನ್ನು ಇಲ್ಲಿ ಡಿಸ್ಕಸ್ ಮಾಡಿದೆ. ಮಂಜುಳಾ ಪ್ರಕರಣ ಆಗಿರ್ಬೋದು, ಹಾಗೆ ರುದ್ರಪ್ಪ ಪ್ರಕರಣವನ್ನು ಕೂಡ ಇಲ್ಲಿ ನಮೂದು ಮಾಡಿದೆ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ನೆಕ್ಕಂಡಿ ಪ್ರಕರಣವನ್ನು ಇಲ್ಲಿ ಮುಖ್ಯವಾಗಿ ನಮೂದು ಮಾಡಲಾಗಿದೆ. ಸೊ ಇದರಲ್ಲಿ ಡಿಸ್ಕಸ್ ಮಾಡ್ತಾ 25 ವರ್ಷಗಳಿಗಿಂತ ಹೆಚ್ಚಿಗೆ ಕಾಲ ಆಗಿದ್ದು ಅರ್ಜಿಯನ್ನು ಸಲ್ಲಿಸಿರೋದ್ರಿಂದ ಇಲ್ಲಿ ತುಂಬ ವಿಳಂಬವನ್ನು ಮಾಡಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಅಂದರೆ ಇಲ್ಲಿ ಒಂದು ಆಲಸ್ಯ, ಅಂದರೆ ತುಂಬ ನೆಗ್ಲೆಕ್ಟ್ ಆಗಿದೆ, ಅಷ್ಟು ಒಂದು ದೀರ್ಘ ಕಾಲದ ನಂತರದಲ್ಲಿ ಸಲ್ಲಿಸಿದ್ರೆ ಇಲ್ಲಿ ಬರೋದಿಲ್ಲ ಅನ್ನೋದು ಸಂಬಂಧಪಟ್ಟಂತೆ ಲಿಮಿಟೇಷನ್ ಆಕ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಚರ್ಚೆಯನ್ನು ಮಾಡಲಾಗಿದೆ. ಸೊ ಹಾಗೇನೆ ಇಲ್ಲಿ ಸೆಕ್ಷನ್ 4(1) ಸಬ್ ಕ್ಲಾಸ್ ಬಿ ಇದನ್ನು ಕೂಡ ಇಲ್ಲಿ ಡಿಸ್ಕಸ್ ಮಾಡಲಾಗಿದೆ. ಇದರಲ್ಲಿ ಅಂತಂದ್ರೆ ಮೂಲ ಮಂಜೂರುದಾರರು ಏನಿರ್ತಾರೆ ಅಥವಾ ಅವರ ಕಾನೂನುಬದ್ಧ ವಾರಸುದಾರರು ಅಥವಾ ಅವರಿಂದ ಕಾನೂನು ರೀತಿಯಲ್ಲಿ ಹಂಚಿಕೆಯನ್ನು ಪಡೆದಂಥ ಹಕ್ಕುದಾರರು ಏನಿರ್ತಾರೆ ಅವರು ಸಲ್ಲಿಸುವಂತಹ ಅರ್ಜಿ ಏನಿರ್ತದೆ ಅದು ಆ ಅರ್ಜಿ ಸಲ್ಲಿಸಿ ಅದರಿಂದ ಭೂಮಿಯನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಅವರು ಅರ್ಹರು ಇಲ್ಲದಿದ್ದಂಥ ಸಂದರ್ಭದಲ್ಲಿ ಅಂತಹ ಜಮೀನನ್ನು ಎಲ್ಲ ಒಂದು ತೀರುವಳಿಗಳನ್ನು ತೀರಿಸಿ ಅಂದರೆ ಮುಕ್ತಾಯವನ್ನುಗೊಳಿಸಿ ಸರ್ಕಾರ ತನ್ನ ವಶಕ್ಕೆ ಪಡ್ಕೋಬಹುದಾಗಿರುತ್ತೆ. ಅಂದರೆ ಇಲ್ಲಿ ಆ ಮೂಲ ಮಂಜೂರುದಾರರೇ ಪಡ್ಕೋಬೇಕು ಅಂತ ಏನಿಲ್ಲ. ಕಾನೂನಿನ ಉಲ್ಲಂಘನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಸೂಕ್ತವಾದಂಥ ರೀತಿಯಲ್ಲಿ ಇದ್ದರೆ ಅದನ್ನು ಹಿಂದಕ್ಕೆ ಪಡ್ಕೊಳ್ಳೋದಕ್ಕೆ ಕಾನೂನಿನ ವಿರುದ್ಧವಾಗಿ ಅವರು ಪಡ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ಆ ಒಂದು ಸ್ವತ್ತುಗಳನ್ನು ಮತ್ತೆ ವಾಪಸ್ಸು ಕೂಡ ಇವರಿಗೆ ಮೂಲ ಹಂಚಿಕೆದಾರ ಏನಿರ್ತಾರೆ ಮಂಜೂರುದಾರರು ಅವರ ವಾರಸುದಾರರು ಏನಿರ್ತಾರೆ ಅವರಿಗೆ ನೀಡಕ್ಕಾಗ್ಲಿಕ್ಕೆ ಬರಲ್ಲ ಅಥವಾ ಅವರ ಅಂತ ಅರ್ಹ ಫಲಾನುಭವಿಗಳು ಆಗದೇ ಇದ್ದಂಥ ಸಂದರ್ಭದಲ್ಲಿ ಅಂಥ ಒಂದು ಸ್ವತ್ತುಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡ್ಕೋಬೋದಾಗಿದೆ. ಸರ್ಕಾರ ತನ್ನ ವಶಕ್ಕೆ ಪಡ್ಕೊಂಡು ಅದೇ ಸ್ವತ್ತುಗಳನ್ನು ಬೇರೆ ಇತರರಿಗೆ ಅಂದರೆ SC ST ಅವರಿಗೆ ಮರು ಮಂಜೂರಾತಿಯನ್ನು ಮಾಡುವಂಥದ್ದು ಅಥವಾ ಸರ್ಕಾರ ಇತರೆ ಬಳಕೆಗೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಬಳಸ್ಕೊಳ್ಳುವಂಥ ಒಂದು ಅಂಶವನ್ನು ಇಟ್ಕೊಂಡು ಇದರಲ್ಲಿ ಸರ್ಕಾರ ಅಂದರೆ ತನ್ನ ವಶಕ್ಕೆ ಪಡ್ಕೋಬೋದಾಗಿರುತ್ತೆ. ಅಂದರೆ ಈ ಒಂದು ಪ್ರಕರಣ ಈ ಒಂದು ಅಂಶವನ್ನು ಅಂದರೆ ಸೆಕ್ಷನ್ 4(1) ಸಬ್ ಕ್ಲಾಸ್ ಬಿ ಈ ಒಂದು ವಿಚಾರವನ್ನು ನಾಗಪ್ಪ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಒಂದು ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಡಿಸ್ಕಸ್ ಮಾಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕೆ ಈ ಒಂದು ಪ್ರಕರಣ ಏನಿದೆ ನಾಗಪ್ಪ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಪ್ರಕರಣದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡಬಹುದಾಗಿದೆ. ಈ ಒಂದು ಪ್ರಕರಣದ ಸಾರಾಂಶವನ್ನು ಮುಖ್ಯವಾಗಿ ನೋಡೋದಾದರೆ ಅಂದರೆ ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಪಿಟಿಸಿಎಲ್ ಅಂಡರ್ನಲ್ಲಿ ಅದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅಂದರೆ ಮೂಲ ಮಂಜೂರುದಾರಿ ಆಗಿರ್ಬೋದು ಅವರ ಕಾನೂನುಬದ್ಧ ವಾರಸುದಾರ ಆಗಿರ್ಬೋದು ಅವರು ಅದನ್ನು ವಾಪಸ್ ಪಡ್ಕೊಳ್ಳೋಕ್ಕೆ ಅರ್ಹರಲ್ಲದಂಥ ಸಂದರ್ಭದಲ್ಲಿ ಅಂಥ ಒಂದು ಜಮೀನುಗಳನ್ನು ಸರ್ಕಾರ ತನ್ನ ವಶಕ್ಕೆ ಪಡ್ಕೋಬೋದಾಗಿರುತ್ತೆ ಅನ್ನೋ ಒಂದು ಕೂಡ ಈ ಒಂದು ಪ್ರಕರಣದಲ್ಲಿ ನೋಡ್ಬೋದಂಥ ಒಂದು ಪ್ರಮುಖ ಅಂಶ ಆಗಿದೆ.